ಎರಡು ದಿನ ಮೌನಕ್ಕೆ ಶರಣಾಗ್ಬಿಟ್ಟಿದೆ. ನನಗೆ ಸಿಟಿ ರವಿ ಅವರು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಕ್ಕೆ ತುಂಬಾನೇ ನೋವಾಗಿತ್ತು. 26 ವರ್ಷ ಸಂಘರ್ಷದಿಂದ ನಾನು ಮೇಲೆ ಬಂದವಳು. 2 ದಿನಗಳ ಬಳಿಕ ಮೌನವನ್ನ ಮುರಿದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇದೆಲ್ಲ ಘಟನೆ ಆದ್ಮೇಲೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಅವ್ರ ಕಣ್ಣೀರನ್ನ ಹಾಕಿ ಮನೆಯೊಳಗೆ ಹತ್ಕೊಂಡೇ ಹೋದವರು. ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟಿದ್ರು. ಹೆಬ್ಬಾಳ್ಕರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ. ಅವ್ರು ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ, ನೀವು ಕರ್ನಾಟಕ ರಾಜ್ಯದ ಜನರನ್ನ ಸುತ್ತಾಕಿಸ್ತಾ ಇದ್ದೀರಾ. ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದೀರಾ. ಬಿಜೆಪಿಯರೇ ನಾಚಿಕೆ ಆಗೋದಿಲ್ಲ ನಿಮಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದ್ರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನ ಜಯ ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ. ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ. ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ. ಗೊತ್ತಾಗುತ್ತೆ ನಿಮಗೆ ಒಂದು ದಿನ. ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಅದೆಲ್ಲ ಬಿಟ್ಬಿಡ್ರಿ, ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಅನ್ಯಾಯ ಆಗಿದೆ. ಎಲ್ಲದಕ್ಕಿಂತ ಮೊದಲು ನಾನು ಒಬ್ಬ ಮಹಿಳೆ, ಈ ರಾಜ್ಯದ ಈ ಚೆನ್ನಮ್ಮನಾಡಿನ ಒಬ್ಬ ಮಹಿಳೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೂತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ. ಯಾಕಂತಂದರೆ ರಾಜಕಾರಣದಲ್ಲಿ ನಮ್ಮನ್ನ ಹಿಂದಕ್ಕೆ ಸರಿಸಬೇಕು ಅಂತಂದರೆ ನಮ್ಮ ಆತ್ಮಸ್ಥೈರ್ಯವನ್ನು 2 ದಿನ ಮೌನಕ್ಕೆ ಶರಣಾಗ್ಬಿಟ್ಟಿದೆ. ನನಗೆ ಸಿಟಿ ರವಿ ಅವರು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಕ್ಕೆ ತುಂಬಾನೇ ನೋವಾಗಿತ್ತು. 26 ವರ್ಷ ಸಂಘರ್ಷದಿಂದ ನಾನು ಮೇಲೆ ಬಂದವಳು. 2 ದಿನಗಳ ಬಳಿಕ ಮೌನವನ್ನ ಮುರಿದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇದೆಲ್ಲ ಘಟನೆ ಆದ್ಮೇಲೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಅವ್ರ ಕಣ್ಣೀರನ್ನ ಹಾಕಿ ಮನೆಯೊಳಗೆ ಹತ್ಕೊಂಡೇ ಹೋದವರು. ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟಿದ್ರು. ಹೆಬ್ಬಾಳ್ಕರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ. ಅವ್ರು ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ, ನೀವು ಕರ್ನಾಟಕ ರಾಜ್ಯದ ಜನರನ್ನ ಸುತ್ತಾಕಿಸ್ತಾ ಇದ್ದೀರಾ. ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದೀರಾ. ಬಿಜೆಪಿಯರೇ ನಾಚಿಕೆ ಆಗೋದಿಲ್ಲ ನಿಮಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದ್ರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನ ಜಯ ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ. ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ. ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ. ಗೊತ್ತಾಗುತ್ತೆ ನಿಮಗೆ ಒಂದು ದಿನ. ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಅದೆಲ್ಲ ಬಿಟ್ಬಿಡ್ರಿ, ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಅನ್ಯಾಯ ಆಗಿದೆ. ಎಲ್ಲದಕ್ಕಿಂತ ಮೊದಲು ನಾನು ಒಬ್ಬ ಮಹಿಳೆ, ಈ ರಾಜ್ಯದ ಈ ಚೆನ್ನಮ್ಮನಾಡಿನ ಒಬ್ಬ ಮಹಿಳೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೂತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ. ಯಾಕಂತಂದರೆ ರಾಜಕಾರಣದಲ್ಲಿ ನಮ್ಮನ್ನ ಹಿಂದಕ್ಕೆ ಸರಿಸಬೇಕು ಅಂತಂದರೆ ನಮ್ಮ ಆತ್ಮಸ್ಥೈರ್ಯವನ್ನು